ಯಾರಿಲ್ಲ ಅಣ್ಣ, ಹೋಗೋಣ. ಇರಲಿ 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 ಇರಲಿ. ಈ ಘಾಟು ಓಡ್ಸೋಕ್ಕೆ ಒಂಥರ ಮಜಾ. ಯಾಕಂದರೆ ಓಡಿಸಿ 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 ರೂಟಲ್ಲಿ ಟರ್ನಿಂಗ್ಗಳು ಬರ್ನಿಂಗ್ ಎಲ್ಲ ಒಂದೇ. ನಮ್ಮ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಕಾಣ್ತಿರ್ಬೋದು. ನಮ್ಮ ಚೌಡೇಶ್ವರಿ ದೇವಸ್ಥಾನ ಗಡಿ ಅಂತ ಹೇಳ್ತಾರೆ. ಇದು ಬಸ್ ಹೋಗ್ತಿರೋದಲ್ಲ, ಇದೆಲ್ಲ ಬೆಂಗಳೂರು ರೂಟ್. ಅದು ನೋಡಿ, ಈ ಕಡೆ ಇರೋದೇ ಬೆಂಗಳೂರು ರೂಟ್. ತಮಿಳ್ನಾಡು ದೇವಸ್ಥಾನ ಇತ್ತು. ಎಲ್ಲಿ 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 ಇಲ್ಲೇ ಇತ್ತು ನೋಡಿ, ಎರಬಳ್ಳಿ ಮಾರಮ್ಮನ ದೇವಸ್ಥಾನ. ಇವು ನಮ್ಮ ಕ್ಯಾಂಟ್ರ್ ಇದ್ದಾಗ, ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದ್ದಾಗ ನಾನು ಇಲ್ಲಿ ಬಂದು ರೈಟ್ರ್ ಕೆಲಸ ಮಾಡ್ತಿದ್ದೆ. ಅವಾಗ ಮೈನ್ಸ್ ಲೋಡ್ ಆಗೋದು ಜಿಂದಾಲ್. ಸ್ನೇಹಿತರೆ, ನಮ್ಮ ಮಂಗಳೂರು ಪಾರ್ಕಿಂಗಲ್ಲಿ ಇದ್ದೀನಿ. ಈಗ ಬೆಳಗ್ಗೆಯಿಂದ ನಮ್ಮ ಹೊಸಪೇಟೆ ಸೈಡ್ ಒಂದೇ ಒಂದು ಲೋಡ್ ಇರಲಿಲ್ಲ, ಅದಕ್ಕೆ ಬಳ್ಳಾರಿ ಲೋಡ್ ಮಾಡಿದ್ದೀನಿ. ಹೊಸಪೇಟೆ ಆಗಲಿ ಕೊಪ್ಪಳ ಆಗಲಿ ಯಾವುದು ರೋಡ್ ಇರಲಿಲ್ಲ, ಬಳ್ಳಾರಿ ಲೋಡ್ ಮಾಡಿದ್ದೀನಿ. ನೋಡಿ, ಒಳಗೆ ಹೋಗೈತೆ, ಸ್ನಾನಾಗಿನೆಲ್ಲ ಮಾಡಿ ಫ್ರೆಶ್ಶಾಗಿ ಬಂದು. ಕ್ಯಾಂಟೀನು ನೋಡಿ ಓಪನ್ ಆಗೈತೆ, ಬಾತ್ರೂಮು ಓಪನ್ ಆಗಿದೆ. ಇದೇ ಕ್ಯಾಂಟೀನ್, ಆಂಜನೇಯ ಕ್ಯಾಂಟೀನ್. ಇವತ್ತೆಲ್ಲ ಓಪನ್ ಆಗಿರೋದು. ನವರಾತ್ರಿ ಮೊದಲನೆಯ ದಿನ ಇವತ್ತು ಓಪನ್ ಆಗಿದ್ದಾರೆ. ಫ್ರೆಶ್ಶಾಗಿ ಸ್ನಾನಾಗಿನೆಲ್ಲ ಆಯಿತು. ನಮ್ಮ ಗಾಡಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬರೋಕ್ಕೆ. ಅಷ್ಟೊತ್ತರೆಗೂ ಸ್ನೇಹಿತರ ಗಾಡಿ ಒಂದು ಎರಡವೆ ನೋಡವೆ ಗಾಡಿ. ಆ ಗಾಡಿಯಲ್ಲಿ ಹೋಗಿ ಕೂತ್ಕೊಳ್ಳೋಣ. ಗಾಡಿ ಬರೋವರೆಗೂ ಸ್ನಾನ ಮಾಡ್ಕೊಂಡು 5 ನಿಮಿಷ ಆಗಲಿಲ್ಲ, ಅಲ್ಲೇ ಬೆವರ್ತಾಯಿದೆ ಸಿಕ್ಕಾಬಿಟ್ಟೆ. ಮಂಗಳೂರು ಬಿಸಿಲು ಕಾಣ್ತಿರ್ಬೋದು ನೋಡಿ, ಮಳೆನೇ ಇಲ್ಲ. ಒಟ್ಟಿನಲ್ಲಿ ಪಾರ್ಕಿಂಗಲ್ಲಿ ಎಲ್ಲ ವ್ಯವಸ್ಥೆ ಒಂದು ಮಾಡಿದ್ದಾರೆ. ಒಂದು ರೆಸ್ಟ್ ರೂಮ್, ಮಲಿಕೊಳ್ಳೋಕ್ಕೆ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಜಾಗ ಮಾಡಿಬಿಟ್ರೆ, ಮಾಡೋರೆ ಓಪನ್ ಮಾಡಿಲ್ಲ ಅದನ್ನೊಂದು ಓಪನ್ ಮಾಡಿಬಿಟ್ರೆ ಸಾಕಪ್ಪ ಅನಿಸ್ತೈತೆ. ರೋಡ್ ಮಾಡ್ಕೊಂಡು ಬಿಲ್ಲೆಲ್ಲ ಈಸ್ಕೊಂಡು BC ರೋಡ್ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ರೋಡ್ ಮಾತ್ರ ಓಡ್ಸೋಕ್ಕೆ ಒಂಥರ ಖುಷಿ, ಅಂದರೆ ಅಷ್ಟು ಖುಷಿ ಆಗುತ್ತಂದ್ರೆ ಈ ರೋಡಲ್ಲಿ. BC ರೋಡಿಂದ ಈ ಕಡೆ ಅಷ್ಟು ಥರ ಖುಷಿ. ಇದು ಒಂದು ಕಂಪ್ಲೀಟ್ ಆಗಿಲ್ಲ, ಇದು ಬಂದು ಪೆರ್ನೆ ಅಂತೇಳಿ ಅದು ತೆಗಿತಾವ್ರೆ. ಅದೊಂದು ಕಂಪ್ಲೀಟ್ ಆಗಬೇಕು. ಅದೊಂದು ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಸೂಪರ್ ಆಗುತ್ತೆ. ರೋಡ್ ಮಾತ್ರ ಅಲ್ಲಿಂದ ಬಂದೆ BC ರೋಡಿಂದ ಹೆಂಗಿತ್ತಂದರೆ ಓಡ್ಸೋಕ್ಕೆ ಸಖತ್ ಮಜಾ ಬರುತ್ತೆ. ಒಟ್ಟಿನಲ್ಲಿ ಪೂರ್ತಿ ರೋಡ್ ಕಂಪ್ಲೀಟ್ ಆಗ್ಬಿಟ್ರೆ ಅಂದರೆ ಬೆಂಗಳೂರು ಮಂಗಳೂರು ಓಡ್ಸೋರ್ಗಂತೂ ಖುಷಿನೇ ಖುಷಿ ಒಂಥರ. ಯಾರಿಲ್ಲ ಅಣ್ಣ, ಹೋಗೋಣ. ಇರಲಿ 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 ಇರಲಿ. ಇದು ಬಂದು ಪೆರ್ನೆ ಅಂತೇಳಿ. ಮೊನ್ನೆ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಹಾಕಿದ್ರು, ಅಣ್ಣ ಪೆರ್ನೆ ಬಂದಾಗ ಫೋನ್ ಮಾಡಿ ಮೆಸೇಜ್ ಮಾಡಿ ಅಂತೇಳಿ. ಇದು ಅವ್ರ ಊರು, ಮರೆಯಲಾಗದ ಪೆರ್ನೆ ಇದು. ಯಾಕಂದರೆ ಅಲ್ಲಿ ಕೆಳಗಡೆ ಟರ್ನಿಂಗಲ್ಲಿ ಒಂದು ಗ್ಯಾಸ್ ಗಾಡಿ ಅಪ್ಸೈಡ್ ಆಗಿ ಪಾಪ ಅಲ್ಲಿ ಸುತ್ತಮುತ್ತ ಇದ್ದ ಮನೆಯವರು ಒಂದು 7-8 ಜನ ಏನೋ ಸುಟ್ಟೋಗ್ಬಿಟ್ಟಿದ್ರು. ಮನೆಯಲ್ಲಿ ಒಂದು ಟೀ ಅಂಗಡಿ ಇತ್ತು, ರೆಗ್ಯುಲರಾಗಿ ಅಲ್ಲಿ ಟೀ ಕುಡ್ಕೊಂಡು ಹೋಗ್ತಿದ್ವಿ. ಪಾಪ ಅವರೆಲ್ಲ ಗ್ಯಾಸ್ ಗಾಡಿ ಅಪ್ಸೈಡ್ ಆಗಿ ಎಲ್ಲ ಸುಟ್ಟೋಗ್ಬಿಟ್ಟಿದ್ರು ಅವಾಗ. ಹಂಗಾಗಿ ಪೆರ್ನೆ ಅಂತ ಮರೆಯೋಕ್ಕಾಗಲ್ಲ. ಇಷ್ಟೇ ನೋಡಿ, ಪೆರ್ನೆ ಅಷ್ಟೇ ಕಂಪ್ಲೀಟ್ ಆಗಿಲ್ಲ ನೋಡಿ. ಅಲ್ಲಿ ಮುಂದೆ ಎಲ್ಲ ಕಂಪ್ಲೀಟ್ ಆಗೈತೆ, ಪೆರ್ನೆ ಅಲ್ಲಿ ಮಾತ್ರ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಪೆರ್ನೆಯಿಂದ ಮೆಸೇಜ್ ಹಾಕಿದ್ರಲ್ಲ ಬ್ರದರ್, ನಿಮಗೆ ಹಾಯ್. ಮತ್ತೊಮ್ಮೆ ಬಂದಾಗ ಮೆಸೇಜ್ ಹಾಕೋಣ, ನೋಡೋಣ. ಸದ್ಯಕ್ಕೆ ಇವಾಗ ನೋಡಿ, ಇಲ್ಲಿಂದ ಶುರು ಮತ್ತೆ ಉಪ್ಪಿನಂಗಡಿವರೆಗೂ ರೋಡ್ ಸೂಪರು. ಉಪ್ಪಿನಂಗಡಿ ತವ ಸ್ವಲ್ಪ ಆಗಿಲ್ಲ, ಅದು ಬಿಟ್ಟರೆ ತಿರ್ಗಾ ನೆಲ್ಲಾಡಿವರೆಗೂ ಆಗೈತೆ. ನೆಲ್ಲಾಡಿಯಲ್ಲಿ ಒಂದು ಸ್ವಲ್ಪ ಆಗಿಲ್ಲ, ಅಲ್ಪ ಸ್ವಲ್ಪ ಅಷ್ಟೇ ಪೆಂಡಿಂಗ್ ಇರೋದಷ್ಟೇ ಇದು ರೋಡ್. ಸಂಜೆ ಟೈಮು ಘಾಟು, ಶಿರಾಡಿ ಘಾಟ್ ಎಂಟ್ರ್ ಆಗಿದ್ದೀನಿ. ಗುಂಡ್ಯ ಬಿಟ್ಟು ಮುಂದೆ ಇದ್ದೀನಿ. ವ್ಯೂ ನೋಡಿ, ಇಬ್ನಿ ಇರೋದಕ್ಕೆ ಸಾಕಾದಾಗೈತೆ. ಇಬ್ನಿ ಈ ಕಡೆಲ್ಲ ನೋಡಬೇಕು. ಇಬ್ನಿ ನೋಡಿ, ನೋಡಿದ್ರ ಹೊಸಿ ಇಬ್ನಿನಲ್ಲಿ ನೋಡಿ, ಸಾಕಾದಾಗೈತೆ ವ್ಯೂ. ಮಳೆ ಅಂತಿಲ್ಲ, ಮಳೆ ಬಂದೆಲ್ಲ ಹೋಗೈತೆ, ಸ್ವಲ್ಪ ಮಳೆ ಅಂತಿಲ್ಲ, ಆದರೆ ವ್ಯೂ ಮಾತ್ರ ಸಾಕಾದಾಗೈತೆ. ಅಲ್ಲಿ ಮುಂದೆ ಘಾಟಲ್ಲಿ ನಿಲ್ಲಿಸಿ ಸ್ವಲ್ಪ ತೊಳ್ಕೊಂಡು ಗಾಡಿಯೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಗ್ಲಾಸೆಲ್ಲ ತೊಳ್ಕೊಂಡು ಹೋಗೋಣ. ಇವಾಗ ಕಾಣ್ಬೋದು ನೋಡ್ರಿ ವ್ಯೂ. ಯಾವ್ದಪ್ಪ ಬೆಂಜ್ ಗಾಡಿ. ಓಹೋ ನೋಡಿ ವ್ಯೂ.
ಹಾ ಯಾವ್ದಪ್ಪ ಇದು ಬೆಂಜು ಸ್ಟಾರ್ಟಿಂಗ್ ಬೆಂಜು ಬಿಟ್ನಲ್ಲ 12 ವೀಲು ಅವಾಗಿಂದ ಮಾಡ್ಲು ಗಾಡಿ ಇರಬೇಕು. ಎಲ್ಲ ನೀರುಗಳಲ್ಲವೇ. ಇಲ್ಲಿ ನೋಡಿ ಬೆಟ್ಟ ವ್ಯೂ. ಹಿಬ್ಬನಿ ಬೆಟ್ಟದ ಮ್ಯಾಗಲ್ಲ, ಹಿಬ್ಬನಿ ಹಿಬ್ಬನಿ ಹಿಬ್ಬನಿ. ನಮ್ಮ ಸಕಲೇಶ್ವರ ಘಾಟು ಶಿರಾಡಿ ಘಾಟು ಓಡ್ಸೋಕ್ಕೆ ಒಂಥರ ಮಜಾ. ಯಾಕಂದರೆ ಓಡಿಸಿ 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 ರೂಟಲ್ಲಿ ಟರ್ನಿಂಗ್ಗಳು ಬರ್ನಿಂಗ್ ಎಲ್ಲ ಒಂದೂ ನೆನಪಿರ್ತಾವ. ಇಲ್ಲಿ ಇದೇ ಟರ್ನಿಂಗ್ ಬರುತ್ತೆ, ಇಲ್ಲಿ ಇದೇ ಥರ ಟರ್ನಿಂಗ್ ಬರುತ್ತೆ ಅಂತ ಹೋಯ್ತಾ ಇರ್ಬೋದು. ಅಲ್ಲಿ ನೋಡಿ ನೀವು ಸಾಕಾಗೈತೆ. ನೋಡೋಣ ಅಲ್ಲಿ ದೇವಸ್ಥಾನ ಹತ್ರ ನಿಲ್ಲಿಸಿ. ಇವಾಗ ನಿಲ್ಲಿಸಿ ಅಲ್ಲಿ ಟೀ ಕುಡ್ದೆ. ಆದರೆ ಒಂದ್ಸಲಿ ಟ್ರೈ ಮಾಡೋಣ. ದೇವಸ್ಥಾನ ಹತ್ರ ಜಾಗ ಫ್ರೀ ಆಗಿದ್ದರೆ ನಿಲ್ಲಿಸಿ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇರೋಣ. ಎಲ್ಲ ಟರ್ನಿಂಗ್ಗಳೆಲ್ಲ ನಮಗೆ ತಿರುಗಿಸಿ ಅಭ್ಯಾಸ ಆಗ್ಬಿಡವೆ. ಅದೇ ನಾವು ಸ್ಕೂಲಲ್ಲಿ ಬಾಯ್ಪಾಠ ಮಾಡ್ತೀವಲ್ಲ ಹಂಗೆ ಆಗ್ಬಿಡವೆ ಟರ್ನಿಂಗ್ಗಳು ನಮಗೆ ಇವೆಲ್ಲ. ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈ ಗಾಡಿಗೆ ಬಂದಮೇಲೆ. ಮುಂಚೆ ನಮ್ಮ ಕ್ಯಾಂಟ್ರಾಗಿ, ನಮ್ಮ ಅಂಬಾರಿಯಾಗಿ ಯಾರಪ್ಪ ಫೋನ್ ಮಾಡಿದ್ರು, ಪ್ರೀತಮ್ ಉಡುಪಿ ಓ ನಮ್ಮ ಸಬ್ಸ್ಕ್ರೈಬರು. ಹಾಂ ಇರಲಿ, ಈಗ ಅವ್ರ ಹತ್ರ ಮಾತಾಡೋಣ ಸದ್ಯಕ್ಕೆ, ಆಮೇಲೆ ವಿಡಿಯೋ ಮಾಡೋಣ. ನಮ್ಮ ಪ್ರೀತಮ್ ಅವ್ರ ಹತ್ರ ಮಾತಾಡಿದ್ದಾಯಿತು, ಪಡುಬಿದ್ರೆ ಅವ್ರ ಹತ್ರ ಮಾತಾಡಿದ್ದಾಯಿತು. ಇವಾಗ ನೋಡಿ ವ್ಯೂವ ಸಾಕಾದಾಗೈತೆ. ವ್ಯೂ ಮಾತ್ರ ದೇವಸ್ಥಾನ ಹತ್ರ ನಿಂತು ವಿಡಿಯೋ ಮಾಡ್ರೆ ಇನ್ನೂ ಚೆನ್ನಾಗಿ ಕಾಣ್ತವೆ. ನೋಡೋಣ, ನಿಲ್ಸೋಣ, ಟ್ರೈ ಮಾಡೋಣ. ಇಲ್ಲಿ ನೋಡಿ ಪುನಿ ಮಂಜು ರೋಡ್ ಅಂತೂ ಇವಾಗಿರೋ ರೋಡಿಗೆ ಅದಕ್ಕೂ ಸಾಕಾದಾಗೈತೆ ಗಾಡಿ ಓಡ್ಸೋಕ್ಕೇನೆ. ಬರ್ರಿ, ಇದೆಲ್ಲ ಇಬ್ಬನಿ ಹಿಂಗವೆ. ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ನಮ್ಮ ಗಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ ಕಾಣ್ತಿರೋದು ಇದೇ ನಮ್ಮ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಕಾಣ್ತಿರ್ಬೋದು. ನಮ್ಮ ಚೌಡೇಶ್ವರಿ ದೇವಸ್ಥಾನ ಗಡಿ ಅಂತ ಹೇಳ್ತಾರೆ ಇದು. ಅಲ್ಲಿ ನೋಡ್ತಿರೋ ವ್ಯೂ ಕಾಣ್ತಿರ್ಬೋದು ನೋಡಿ, ಬೆಟ್ಟ ಪೂರ್ತಿ ಇಬ್ನಿ. ನಮ್ಮ ಅರ್ಜುನನ ಅಲ್ಲಿ ನಿಲ್ಸಿ ಬಂದಿದ್ದೀನಿ. ಇಲ್ಲಿ ಬಂದು ಒಂದು ಟೀ ಕುಡ್ಕೊಂಡು ಹಂಗೆ ವ್ಯೂ ಎಲ್ಲ ಒಂದು ಸ್ವಲ್ಪ ಫೋಟೋ ಹೊಡ್ಕೊಂಡು ಹೋಗೋಣ. ಇಬ್ನಿ ಸಿಕ್ಕಾಪಟ್ಟೆ ಐತಲ್ಲ ಇವತ್ತು. ನೋಡಿ ಇವಾಗ ನಮ್ಮ ಅರ್ಜುನ ಅಷ್ಟು ಕ್ಲೀನಾಗಿ ಕಾಣ್ತಾನೆ. ಇಬ್ನಿ ಸಿಕ್ಕಾಪಟ್ಟೆ ಇರೋದ್ರಿಂದ ಸಂಜೆ ಟೈಮ್ ಬೇರೆ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂಥೇಳಿ ನಿಲ್ಲಿಸಿದ್ದು. ನೋಡಿ ಕಾಣ್ತಿರ್ಬೋದು, ನೋಡಿದ್ರೆ ಬೆಟ್ಟ. ಇದು ದೇವಸ್ಥಾನದ ಗೋಪುರ. ಅಲ್ಲಿ ಮುಂದೆ ಹೋದ್ರೆ ಬೆಟ್ಟ. ಅಲ್ಲಿ ಮೇಲೆ ಒಂದು ರೈಲ್ವೆ ಇದು ಬ್ರಿಡ್ಜ್ ಐತೆ, ಅಲ್ಲಿ ಹೋಗುತ್ತೆ ರೈಲು. ನೋಡಿ ಕಾಣುತ್ತೆ ಅಲ್ಲ ಇಬ್ನಿ ಇರೋದ್ರಿಂದ. ನೋಡೋದು ಇದು ಕಾಣ್ತಿದೆಯಲ್ಲ, ನೋಡಿದ ಅದು ಲೈಟಾಗಿ ಕಾಣ್ತಿದೆ. ಇದು ಇಬ್ನಿ ಇಲ್ಲಾಂದರೆ ಚೆನ್ನಾಗಿ ಕಾಣುತ್ತೆ. ಬೇರೆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಟ್ರೈನೆಲ್ಲ ಹೋಗುತ್ತೆ, ಅಲ್ಲಿ ಕಾಣುತ್ತೆ. ಆದರೆ ಈಗ ಇಬ್ನಿ ಇರೋದ್ರಿಂದ ಏನೂ ಕಾಣಲ್ಲ. ಸದ್ಯಕ್ಕೆ ಈಗ ನಾವು ಟೀ ಕುಡಿತಾ ಇದ್ದೀವಿ, ಕುಡಿದ್ಬಿಟ್ಟು ಹೋಗೋಣ. ಇಬ್ನಿ ಒಂದು ಸ್ವಲ್ಪ ಕಮ್ಮಿ ಆಗಂಗೆ ಕಾಣ್ತೈತೆ. ಆದರೂ ಅಷ್ಟಕ್ಕಷ್ಟೇ. ಯಾವಾಗಾರ ಡೇಯಲ್ಲಿ ಬಂದಾಗ ಇಬ್ನಿ ಇಲ್ಲಿ ಟೈಮ್ ಬಂದಾಗ ಆ ಬ್ರಿಡ್ಜ್ ನೋಡಿ, ಅದೇ ಬ್ರಿಡ್ಜ್ ಲೈಟ್ ಕಂಬ ಕಾಣ್ತೈತೆ ನೋಡಿ. ವಿಡಿಯೋ ಮಾಡ್ಕೊಂಡು ಹೋಗೋಣ. ಈಗ ಸದ್ಯಕ್ಕೆ ಸಾಕಿಷ್ಟೇ. ಜಾಸ್ತಿ ಇಬ್ನಿ ಇರೋದ್ರಿಂದ ಚೆನ್ನಾಗಿ ಕಾಣ್ತಿಲ್ಲ. ಟೀ ಕುಡಿದು ಬಿಲ್ ಕೊಟ್ಟು ನಮ್ಮ ದಾರಿ ಹಿಡ್ಕೊಂಡು ಹೋಯ್ತಾ ಇರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ವಲ್ಪ ಬೇಗನೆ ಹೋಗಿ ಬಳ್ಳಾರಿ ರೀಚ್ ಆಗಿಬಿಡೋಣ. ಸ್ನೇಹಿತರೆ, ಹಿರಿಯೂರಲ್ಲಿದ್ದೀನಿ. ಹಿರಿಯೂರು ಹೊಸ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಇದು ಹೊಸ್ದಾಗಿ ಓಪನ್ ಆಗಿರೋದು. ಹುಳಿಯಾರ್ ಕಡೆಯಿಂದ ಬರ್ತಾ ಬಳ್ಳಾರಿ ಹೋಗೋ ರೋಡ್ ಇದು. ಇಲ್ಲಿ ಸರ್ವಿಸ್ ರೋಡ್ಗೆ ಹೋದರೆ ಬೆಂಗಳೂರಿಗೆ ಹೋಗ್ಬೋದು. ಇವಾಗೆಲ್ಲ ಸಿಟಿ ಒಳಗೆ ಹೋಗೋ ಅವಶ್ಯಕತೆನೇ ಇಲ್ಲ ಹಿರಿಯೂರಾಗೆ. ಇಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಿ ರೈಟ್ ಹೊಡೆದ್ಬಿಟ್ರೆ ಬೆಂಗಳೂರು, ಲೆಫ್ಟ್ ಹೊರಡ್ರೆ ಹಿರಿಯೂರು ಸಿಟಿ ಒಳಗೆ ಹೋಗುತ್ತೆ. ಇಲ್ಲ ಚಿತ್ರದುರ್ಗ, ಎಲ್ಲಿಗೆ ಹೋಗ್ಬೇಕಾದ್ರೆ ಹಂಗೆ ಹೋಗೋದು. ಇದು ನಾ ಸ್ಟ್ರೈಟು ಬಳ್ಳಾರಿ, ಚಳ್ಳಕೆರೆ ಬಳ್ಳಾರಿ ಹೋಗೋ ರೋಡ್ ಇದು. ಈ ಕಡೆ ನಾನಂತೂ ಹೋಗೇ ಇಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿವರೆಗೂ ಬಂದಿದ್ದೀನಿ. ಅಲ್ಲಿ ಕೆಳಗೆ ಇಳಿದು ಮೊನ್ನೆ ಟ್ರಿಪ್, ಲಾಸ್ಟ್ ಟ್ರಿಪ್ ಅಲ್ಲಾಸಿ ಹೋಗಿದ್ದೆ. ಇದ್ರ ಮೇಲಂತೂ ಫಸ್ಟ್ ಟ್ರಿಪ್ ಹೋಗ್ತಾ ಇರೋದು ನಾನು. ನೋಡಿ ಅಲ್ಲಿ ಕಾಣ್ತಿರ್ಬೋದು ಬಸ್ ಹೋಗ್ತಿರೋದಲ್ಲ, ಇದೆಲ್ಲ ಬೆಂಗಳೂರು ರೂಟ್ ಅದು.
ನೋಡಿ ಈ ಕಡೆ ಇರೋದೇ ಬೆಂಗಳೂರು ರೋಡ್. ತಮಿಳ್ನಾಡು ಗಾಡಿಗಳೆಲ್ಲ ನಿಂತಾವ ನೋಡಿ, ಅಣ್ಣಾಚಿ ಗಾಡಿಗಳೆಲ್ಲ ನಿಂತಾವ ಅಲ್ಲಿ. 409 ಜೇವರ್ಗಿ. ಒಟ್ಟಿನಲ್ಲಿ ಓಪನ್ ಆಗೈತಂತೆ ಹೇಳಿದ್ರು ನಮ್ಮ ಹುಡುಗರು, ಹಾಗಾಗಿ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಈ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಎಲ್ಲಿಗೆ ಚಳಕೆ ರೋಡಲ್ಲಿ ಎಲ್ಲಿ ಬಂದು ಜಾಯಿಂಟ್ ಆಗುತ್ತೆ ಗೊತ್ತಿಲ್ಲ. ಇದು ಅಲ್ಲಿ ಹೋದಾಗ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಹಿರಿಯೂರಲ್ಲಿದ್ದೀವಿ. ಬಳ್ಳಾರಿ ಓಬಳಾಪುರ ಇನ್ನೂ ಹೆಚ್ಚು ಕಮ್ಮಿ 120ರಿಂದ 30 ಕಿಲೋಮೀಟ್ರ್ ಐತೆ. ಟೈಮು 2:15. ಇವಾಗ ಒಂದು 5 ಗಂಟೆ 6 ಗಂಟೆಗೆಲ್ಲ ಹೋಗ್ಬೋದು, ಅಷ್ಟು ಅವಶ್ಯಕತೆ ಇಲ್ಲ. ಆದರೆ ಒಂದು ಅಂದಾಜು ಹೇಳ್ತಿರೋದು, ಒಂದು ವೇಳೆ ನಿದ್ದೆಗಿದ್ದೆ ಬಂದರೆ 1 ಅವರ್ 2 ಅವರ್ ಮಲಿಕೊಂಡು ಹೋಗ್ಬೋದು. ಹಂಗಾಗಿ ಇದು ಹೇಳಿರ್ತೀನಿ ಅಷ್ಟೇ. ನೋಡೋಣ, ಹೋಗೋಣ. ಹೊಸ ರೋಡ್ ಒಂದೇ ಲೆವೆಲ್ ಆಗುತ್ತೆ. ಹಿರಿಯೂರಿಂದ ಉಳಿಯಾರಿಂದ ಒಂದು 5 ಕಿಲೋಮೀಟ್ರ್ ಬಂದ್ಬಿಟ್ರೆ ಅಲ್ಲಿಂದ ಆ ಕಡೆ ಗಾಡಿ ಬರೋದೇ ಗೊತ್ತಾಗಲ್ಲ. ಅಂದ್ಕೊಂಡು ಪೂರ್ತಿ ಲೆವೆಲ್ ಡೌನ್ ಇರೋದ್ರಿಂದ ಬರ್ತಾ ಇರ್ತದೆ. ಲೈಟಾಗಿ ಎಕ್ಸ್ಲೇಟರ್ ಮೇಲೆ ಕೊಟ್ಟರೆ ಸಾಕು, 70 ಬರ್ತಾ ಇರ್ತದೆ. ಉಳಿಯಾರು ಲೆಫ್ಟು 6 ಕಿಲೋಮೀಟ್ರು, ಧರ್ಮಪುರ ರೈಟು, ಹೊಸಪೇಟೆ 206 ಸೀದಾ ಧರ್ಮಪುರ. ಧರ್ಮಪುರ ಅಂದರೆ ಇಲ್ಲಿ ಮೆಸ್ಕಲ್ಲು, ನಮ್ಮ ದರ್ಶನ್ ಅವರು ಹೋಗೋ ರೋಡು ಇದು. ಮೆಸ್ಕಲ್ ಓಹೋ, ಮೆಸ್ಕಲ್ಲು, ಚಿಲ್ಲಳ್ಳಿ, ಅಲ್ಲಿಂದ ಧರ್ಮಪುರ, ಹುಡ್ರಗುಂಟೆ, ಸೂಗೂರು ಆ ಕಡೆ ಎಲ್ಲ ಹೋಗೋ ರೋಡ್ ಜಂಕ್ಷನ್ ಇರಬೇಕಿದು. ಹಾಂ ಚಳ್ಳಕೆರೆ 42 ಕಿಲೋಮೀಟ್ರ್ ಐತೆ. ಚಳ್ಳಕೆರೆ ಹಿರಿಯೂರು ಲೆಫ್ಟ್ಗೆ ಬಬ್ಬೂರ್ ಕ್ರಾಸ್ ಅಂತ ಇರ್ತಾರೆ. ಬಬ್ಬೂರ್ ಕ್ರಾಸ್ ಅದು ಇಲ್ಲಿ. ಒಂದ್ಸಲ ಈ ರೋಡಲ್ಲೆಲ್ಲ ಓಡಾಡ್ಬಿಟ್ರೆ ಗೊತ್ತಾಗ್ಬಿಡ್ತವೆ. ಅದರ ಭಾಳ ದಿವಸ ಇದಲ್ಲ. ಈ ರೋಡ್ ಹೊಸ್ದಾಗಿ ಈ ರಿಂಗ್ ರೋಡ್ ಓಪನ್ ಆದ್ಮೇಲೆ ಬಂದೇ ಇಲ್ಲ ನಾನು. ಟೋಲ್ ರೋಡ್ ಬೇರೆ ಅಂತ ಹಾಕವನೆ, ಟೋಲ್ ಎಲ್ಲಿ ಓಪನ್ ಮಾಡವನೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಅನಿಸಿಕೆ ಉಳಿಯಾರೆಲ್ಲ ಬಿಟ್ಟು ಹಿರಿಯೂರೆಲ್ಲ ಬಿಟ್ಟು ಮುಂದೆ ಸಾಣಿಕೆರೆ ಹತ್ರ ಎಲ್ಲರೂ ಮಾಡಿರ್ಬೋದು. ಎಲ್ಲಿ ಮಾಡೋಣ ಅಂತ ಗೊತ್ತಿಲ್ಲ, ಹೋದಾಗ ಗೊತ್ತಾಗುತ್ತೆ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಟೋಲ್ ಓಪನ್ ಮೇಲೆ. ಒಟ್ಟಿನಲ್ಲಿ ನಾನು ಚಳ್ಳಕೆರೆಯಿಂದ ಬಳ್ಳಾರಿವರೆಗೂ ಕಂಪ್ಲೀಟ್ ಆಗಿತ್ತು ನಾನು ಓಡಾಡ್ಬೇಕಾರೆ. ಚಳ್ಳಕೆರೆಯಿಂದ ಹಿರಿಯೂರು ಕಂಪ್ಲೀಟ್ ಆಗಿದ್ದಿಲ್ಲ, ಕೆಲಸ ಮಾಡ್ತಾಯಿದ್ರು. ಇವಾಗೆಲ್ಲ ಪೂರ್ತಿ ಕಂಪ್ಲೀಟ್ ಆಗೈತಂತೆ. ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗೋದು. ಹೋಗೋಣ. ಅವಾಗ ನಾನು ಹೋಗ್ಬೇಕಾದ್ರೆ ಚಳ್ಳಕೆರೆ ಬೈಪಾಸ್ ಇರಲಿಲ್ಲ, ಸಿಟಿ ಒಳಗಾಸೆ ಹೋಗ್ತಿದ್ದೆ ಅವಾಗ. ಇವಾಗೆಲ್ಲ ಬೈಪಾಸ್ ಅಂತೆ. ನೋಡ್ಕೊಂಡು ಹೋಯ್ತಾ ಇರೋಣ ಬರ್ರಿ. ಸದ್ಯಕ್ಕೆ ಮುಂದೆ ಎಲ್ಲರೂ ಹೋಗಿ ಟೀ ಅಂಗಡಿ ಸಿಕ್ಕರೆ ಒಂದು ಟೀ ಕುಡಿಬೇಕು, ಆಮೇಲೆ ಹೋಯ್ತಾ ಇರೋದೀನಿ. ಇಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ. ಇದು ಎರಬಳ್ಳಿ ಇದು ಎರಬಳ್ಳಿ ಬ್ರಿಡ್ಜ್ ಅಂತೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು. ಎಲ್ಲಿ ಇಲ್ಲೇ ಇತ್ತು ನೋಡಿ, ಎರಬಳ್ಳಿ ಮಾರಮ್ಮನ ದೇವಸ್ಥಾನ. ಇವು ನಮ್ಮ ಕ್ಯಾಂಟ್ರ್ ಇದ್ದಾವೆ. ಈ ಕಡೆಲ್ಲ ಈರುಳ್ಳಿ ತುಂಬಕ್ಕೆ ಬಂದಾಗ ಈರುಳ್ಳಿ ಲೋಡ್ ಮಾಡ್ಕೊಂಡು ಹೋಗ್ಬೇಕಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿತ್ತು. ಇಲ್ಲೈತೆ ನೋಡಿ ಇದು ಎರಬಳ್ಳಿ ಕಾಣ್ತಿದ್ಯಾ? ಇದೊಂದು ಬ್ರಿಡ್ಜ್ ಈ ಕಡೆ ರೋಡಲ್ಲಿ ಆಗಿಲ್ಲ. ಇನ್ನು ಮುಂದೆ ಎಷ್ಟಾಗವೋ ಏನೋ ಗೊತ್ತಿಲ್ಲ. ಯಾಕೋ ಪೆಂಡಿಂಗಲ್ಲೇ ಬಿಟ್ಬಿಡೋರೆ, ಎಲ್ಲ ಕಂಪ್ಲೀಟ್ ಆಗಿಲ್ಲ. ಇವೆಲ್ಲ ಈ ಕಡೆ ಎಲ್ಲ ಹಂಗೆ ಸ್ಟಾಪ್ ಮಾಡಿಬಿಟ್ರೆ. ಏನೋ ಊರಿನವ್ರು ಏನೋ ಗಲಾಟೆ ಮಾಡಿರ್ತಾರೆ, ಸ್ಟಾಪ್ ಮಾಡಿರ್ತಾರೆ. ಸದ್ಯಕ್ಕೆ ನಮ್ಮ ಎರಬಳ್ಳಿ ಪಾಸ್ ಆದ್ವಿ. ಹೋಗೋಣ. ಟೀ ಅಂಗಡಿ ಅಂತ ಎಲ್ಲ ಸಿಗ್ತಿಲ್ಲ. ಇಲ್ಲಿತ್ತವಾಗ ನಾವು ಮುಂಚೆ ಹೋಗ್ಬೇಕಾರೆ ಇಲ್ಲೆಲ್ಲ ಟೀ ಅಂಗಡಿ ಇತ್ತು ಎರಬಳ್ಳಿಗೆ. ಇವಾಗೆಲ್ಲ ತೆಗೆದುಬಿಟ್ಟಿರಂಗೆ ಅವ್ರೆ. ನೋಡೋಣ ಮುಂದೆ ಎಲ್ಲರೂ ಸಿಕ್ಕರೆ ಟೀ ಕುಡ್ಕೊಂಡು ಹೋಗ್ತಾರಣ. ಫೈನಲ್ಲಾಗಿ ಎಲ್ಲೂ ನಿಲ್ಲಿಸ್ದೆ, ನಾನು ಸ್ಟಾಪಾಗಿ ಬಳ್ಳಾರಿ ರೀಚ್ ಆಗಿದ್ದೀನಿ. ಈ ರೋಡಲ್ಲಿ 2 ಕಿಲೋಮೀಟ್ರ್ ಹೋಗ್ಬೇಕು. ರೋಡ್ ನೋಡಿ ಹಿಂಗಿದೆ. 2 ಕಿಲೋಮೀಟ್ರ್ ಹೋದರೆ ಅಲ್ಕುಂದಿ ಅಂತ ಊರ ಹೆಸರಿದು. 2 ಕಿಲೋಮೀಟ್ರ್ ಹೋದರೆ ಫ್ಯಾಕ್ಟ್ರಿ ಐತೆ, ರೋಡ್ ಸೈಡ್ ಐತೆ.
ಆದರೆ ರೋಡ್ ಮಾತ್ರ ನೋಡಿ ಹಿಂಗಿದೆ. ಏನು ಮಾಡೋಕ್ಕಾಗಲ್ಲ. ಈ ಕಬ್ಬಣದ ಫ್ಯಾಕ್ಟ್ರಿಗಳು ಎಲ್ಲ ಪ್ರತಿಯೊಂದು ಫ್ಯಾಕ್ಟ್ರಿ ರೋಡು ಹಿಂಗೆ ಇರ್ತವೆ. ಇದು ಎಷ್ಟೋ ಬೆಟ್ರು ಲೆಕ್ಕಕ್ಕೆ ಹೇಳಿದ್ರೆ. ನಮ್ಮ ಸಿರಾದಲ್ಲಿ ಐತಲ್ಲ ಸನ್ವಿಕ್ ಫ್ಯಾಕ್ಟ್ರಿ, ಅದನ್ನು ಹೋಲಿಸ್ಕೊಂಡ್ರೆ ಇದು ಎಷ್ಟೋ ಬೆಟ್ರು. ಇನ್ನು 2 ಕಿಲೋಮೀಟ್ರ್ ಇದರಲ್ಲೇ ಓಡಿಸ್ಬೇಕಲ್ಲಪ್ಪ. ಟೈಮು 5:45. ನಾನು ಸ್ಟಾಪಾಗಿ ಹೊಡ್ಕೊಬಂದು 5:45 ಇವಾಗ ಕರೆಕ್ಟಾಗಿ. ಎಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಳೇ. ಇದು ಅಲ್ಲಿ ಕಾಣ್ತಿರೋದು ಈ ಕಡೆ ಇದೆ. ಯಾವ್ಯಾವ ಐತೆ ಇಲ್ಲಿ. ನಾವು ಹೋಗ್ಬೇಕಾಗಿರೋದು ರಂಗಿನಿ ಅಂತೆ. ರಂಗಿನಿ ಸ್ಟೀಲ್ ಅಂತೆ. ಬೇಗ ಖಾಲಿ ಮಾಡಿಕೊಟ್ರೆ ಸಾಕಪ್ಪ ನಮಗೆ. ರೋಡ್ ನೋಡಿ ಹೆಂಗಿದೆ. ರೋಡು ಎಲ್ಲ ಕಾಡು, ಬೆಟ್ಟ, ಗುಡ್ಡಗಳು. ಈ ಗುಡ್ಡಗಳನ್ನೆಲ್ಲ ಕೊರೆದು ಸ್ಟೀಲ್ ಮಾಡ್ತಿರೋದು. ಒಂದು ಟೈಮು ಮೈನ್ಸ್ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಿದ್ದಾಗ ನಾನು ಇಲ್ಲಿ ಬಂದು ರೈಟ್ರ್ ಕೆಲಸ ಮಾಡ್ತಿದ್ದೆ. ಅವಾಗ ಮೈನ್ಸ್ ಲೋಡ್ ಆಗೋದು ಜಿಂದಾಲ್ ಫ್ಯಾಕ್ಟ್ರಿಗೆ, GC ಎಲ್ಲ ಬರ್ಕೊಡೋದಿದೆ. ಗಾಡಿಗಳಿಗೆ ಲೋಡ್ ಮಾಡಿಸೋದು, GC ಬರ್ಕೊಳ್ಳೋದು. ಓನ್ಲಿ ನೈಟ್ ಜರ್ನಿ. ಇದರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಶ್ಯಾಮ್ಲಾ ಲಾಡ್ಜ್ ಜನ ಇತ್ತು, ಬಳ್ಳಾರಿ ಬಸ್ ಸ್ಟ್ಯಾಂಡ್ ಹತ್ರ, ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲಿ ರೂಮ್ ಮಾಡಿಕೊಟ್ಟಿದ್ರು ನಮಗೆ ಅವರು. ಸಾಯಂಕಾಲ ಆದರೆ ಇಲ್ಲಿ ಬಂದು ನೈಟೆಲ್ಲ ಕೂತ್ಕೊಂಡು ಎಲ್ಲ ಗಾಡಿಗಳೆಲ್ಲ ಲೋಡ್ ಮಾಡಿಸಿ GC ಬರ್ಕೊಟ್ಬಿಟ್ಟು ಬೆಳಗ್ಗೆ ಹೋಗಿ ಅವ್ರಿಗೆ ಲೆಕ್ಕ ಕೊಟ್ಬಿಟ್ಟು ರೂಮಲ್ಲಿ ಹೋಗಿ ಸ್ನಾನ ಗಿನ ಮಾಡಿ ಮಲಿಕಾಳೋದು. ತಿರ್ಗಾ ಸಾಯಂಕಾಲ ಆದ್ರೆ ಬರೋದು. ಓಬಳಾಪುರ ಮೈನ್ಸಲ್ಲಿ ಒಂದು 2-3 ತಿಂಗಳನ್ನ ಮಾಡಿದೆ. ಆಮೇಲೆ ಕಾರಣಾಂತರಗಳಿಂದ ಅವ್ರದ್ದು ಟೆಂಡರ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದ ಕೂಡಲೇ ಅವ್ರು ಬೇರೆ ಕಡೆ ಇದಾದ್ರೆ ಆಮೇಲೆ ನಾವು ಮತ್ತೆ ಹೋಗಿ ಮತ್ತೆ ಗಾಡಿ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಬಿಟ್ವಿ ನಾವು. ಅವಾಗೆಲ್ಲ ಇಲ್ಲೆಲ್ಲ ಈ ಫ್ಯಾಕ್ಟ್ರಿಗಳೆಲ್ಲ ಏನಿರಲಿಲ್ಲ. ಬರೀ ಮೈನ್ಸು, ಗುಡ್ಡದ ಮ್ಯಾಗಿಂದ ಮೈನ್ಸ್ ತಂದು ಕೆಳಗಡೆ ಹಾಕೋರು ಟಿಪ್ಪರ್ ಗಾಡಿಯವರು. ಅದನ್ನೆಲ್ಲ ತಗೊಂಡೋಗಿ ನಮ್ಮ ದೊಡ್ಡ ಗಾಡಿಗಳು ಫ್ಯಾಕ್ಟ್ರಿಗಳಿಗೆ, ಮಂಗಳೂರು ಎಕ್ಸ್ಪೋರ್ಟ್ಗೆ ಎಲ್ಲ ಕಳಿಸೋರು. ಆಮೇಲೆ ಎಕ್ಸ್ಪೋರ್ಟ್ ಬಂದಾದಮೇಲೆ ಎಲ್ಲ ಫ್ಯಾಕ್ಟ್ರಿಗಳು ಓಪನ್ ಮಾಡಿಬಿಟ್ರು ಇವರು. ಫ್ಯಾಕ್ಟ್ರಿಗಳು ಓಪನ್ ಮಾಡಿ ಇಲ್ಲೇ ಕಬ್ಬಣಗಳು ತಯಾರು ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು. ರೋಡ್ ನೋಡ್ರಿ ಹಿಂಗೆ ಹೋಗ್ತಾನೇ ಐತೆ. ಆ ಲೈಟ್ ಕಾಣ್ತಿರೋದೆ ನಮ್ಮ ರಂಗಿನಿ ಸ್ಟೀಲ್. ಕಾಡು ಸುತ್ತುವ ಸಿರಾಣಿಗೆ ಕಮ್ಮ. ನಮ್ಮ ಅರ್ಜುನ ಕಾಡು ಸುತ್ತಾ ಇದ್ದಾನೆ, ಅದಕ್ಕೆ ಹಾಡು. ಬರ್ರಿ ಫ್ಯಾಕ್ಟ್ರಿ ಗೇಟ್ ಹತ್ರ ಹೋಗಿ ಸಿಗೋಣ. 2-3 ಸ್ಟೀಲ್ ಅವೆ ನೋಡಿ. ಇದು PVSR ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಅಂತೆ. PVSR ಸ್ಟೀಲ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಅಂತೆ. ಇದು ನಮ್ಮದು ನೆಕ್ಸ್ಟು. ಅಲ್ಲಿ ಗಾಡಿಗಳು ನಿಂತಾವಲ್ಲ ಅದೇ ಇರ್ಬೇಕು. ಗಾಡಿಗಳು ನಿಂತಾವಲ್ಲ ಅದೇ ಇರ್ಬೇಕು ನಮ್ಮದು. ನೋಡೋಣ. ಅಲ್ಲಿ ಒಂದೈತೆ ಯಾವುದೋ ಒಂದು.